ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಮದರ್ಸನ್ ಸುಮಿ ಸಿಸ್ಟಮ್ ಲಿಮಿಟೆಡ್ ಅವರು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಏನಕ್ಕಂತಂದ್ರೆ ಇದೊಂದು ಮಲ್ಟಿ ಬಗ್ಗರ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಏನು ಯಾವುದೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇರ್ಬೋದು, ಇಲ್ಲ ಯಾವುದೇ ವೆಹಿಕಲ್ ಒಂದು ಅವರು ರೆಡಿ ಮಾಡ್ಬೇಕು ಅಂತಂದ್ರೆ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಕಾಗುತ್ತೆ. ಇದೆಲ್ಲ ಸ್ಪೇರ್ ಪಾರ್ಟ್ಸ್ ನ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅದೇ ಕಂಪ್ನಿ ಇದು. ಇದಕ್ಕೋಸ್ಕರ ಇದು ಒಂದು ಮಲ್ಟಿ ಬಗ್ಗರ್ ಸ್ಟಾಕ್ ಅಂತ ಅನ್ಬಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಮೊದಲನೇದಾಗಿ ಕಂಪ್ನಿ ಇಂಟ್ರೊಡಕ್ಷನ್ ನೋಡೋಣ. ಏನ್ ಮದರ್ಸನ್ ಸುಮಿ ಲಿಮಿಟೆಡ್ ಎಸ್ಟಾಬ್ಲಿಷ್ ಆಗಿದ್ದು 1986 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು. ಏನ್ ಮದರ್ಸನ್ ಗ್ರೂಪ್ ಇದೆಯಲ್ಲ, ಇದರಲ್ಲಿ ಇದೊಂದು ಪಾರ್ಟ್. ಮತ್ತೆ ಮದರ್ಸನ್ ಸುಮಿ ಸಿಸ್ಟಮ್ ಲಿಮಿಟೆಡ್ ಇಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಆಫ್ ಇಂಡಿಯಾ ಅಂತ ಅನ್ಬಿಟ್ಟು, ಮತ್ತೆ ಸುಮಿಟೋಟೋ ವೈರಿಂಗ್ ಸಿಸ್ಟಮ್ ಲಿಮಿಟೆಡ್ ಅನ್ಬಿಟ್ಟು ಇದು ಜಪಾನ್ ಕಂಪ್ನಿ. ಇವೆರಡು ಜಾಯಿಂಟ್ ವೆಂಚರ್, ಇವೆರಡರ ಮಧ್ಯೆ ಜಾಯಿಂಟ್ ವೆಂಚರ್ ಆಗಿದೆ ಮದರ್ಸನ್ ಸುಮಿ ಸಿಸ್ಟಮ್. ಇದು ಕೊಲಾಬ್ರೇಷನ್ ಆಗಿದ್ದು. ಅದೇ ಇವಾಗ ಇರೋದು ಇದು ಸುಮಿಟೋಟೋ ವೈರಿಂಗ್ ಸಿಸ್ಟಮ್ ಅಂತ ಅನ್ಬಿಟ್ಟು ಅದು 1983 ನಲ್ಲಿ ಲೆಡ್ ಇನ್ಕಾರ್ಪೊರೇಷನ್ ಆಗಿದ್ದು. ಮದರ್ಸನ್ ಸುಮಿ ಸಿಸ್ಟಮ್ ಅಂತ 1986 ಅಲ್ಲೇ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇದು ಪ್ರೈಮರಿ ಆಸ್ ಎ ವೈರಿಂಗ್ ಹಾರ್ನೆಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಫಸ್ಟ್. ಇದು ದ ಕಂಪನಿ ವಾಸ್ ಲಿಸ್ಟೆಡ್. ಯಾವಾಗ ಲಿಸ್ಟೆಡ್ ಆಯ್ತು BSE ಮತ್ತೆ NSE ಅಂತ ಅಂದ್ರೆ ಮಾರ್ಕೆಟ್ ಲಿಸ್ಟೆಡ್ ಆಗಿದ್ದು 1993 ನಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಯ್ತು. Motherson Sumi system is one of the largest manufacturer wiring harness for commercial vehicle and rear view mirrors for passenger cars. ಅಂದ್ರೆ ಇದೊಂದು ವರ್ಲ್ಡ್ ಅಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಏನ್ ವೈರಿಂಗ್ ಹಾರ್ನೆಸಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ಗೆ ಮತ್ತೆ ಪ್ಯಾಸೆಂಜರ್ ಕಾರ್ಸ್ ಗೆಲ್ಲ ವ್ಯೂ ಮಿರರ್ಸ್ ಬರುತ್ತಲ್ಲ, ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಮತ್ತೆ ಇದೊಂದು ಆಟೋಮೆಟಿಕ್ ವೈರಿಂಗ್ ಹಾರ್ನೆಸ್ ಮತ್ತೆ ಮಿರರ್ ಫಾರ್ ಪ್ಯಾಸೆಂಜರ್ ಕಾರ್ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಒಂದು ಲಾರ್ಜೆಸ್ಟ್ ಕಂಪನಿ ಮದರ್ಸನ್ ಸುಮಿ ಸಿಸ್ಟಮ್. ಮತ್ತೆ ಇಟ್ ಈಸ್ ಆಲ್ಸೋ ಸಪ್ಲೈ ಟು ಪ್ಲಾಸ್ಟಿಕ್ ಮಾಡ್ಯೂಲ್ಸ್ ಮತ್ತೆ ಕಾಂಪೋನೆಂಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ಯುರೋಪ್ ಮತ್ತೆ ಇಂಡಿಯಾದಲ್ಲಿ ಒಂದು ಲೀಡಿಂಗ್ ಸಪ್ಲೈಯರ್ ಕಂಪನಿ. ಮತ್ತೆ ಮದರ್ಸನ್ ಸುಮಿ ಸಿಸ್ಟಮ್ ಇಸ್ ಕರೆಂಟ್ಲಿ ದ ಲಾರ್ಜೆಸ್ಟ್ ಆಟೋ ಪಾರ್ಟ್ಸ್ ಏನು ಪ್ರೊವೈಡ್ ಮಾಡುತ್ತೆ. ಇದೊಂದು ಲಾರ್ಜೆಸ್ಟ್ ಆಟೋ ಪಾರ್ಟ್ಸ್ ಪ್ರೊವೈಡ್ ಮಾಡುವಂತ ಕಂಪನಿ ಇದು. ಇಟ್ ಹ್ಯಾಸ್ ರ್ಯಾಂಕ್ ನಂಬರ್ 1 ಆಟೋ ಆನ್ಸಿಲರಿ ಇನ್ ಇಂಡಿಯಾ ಫಾರ್ 7 ಕಾನ್ಸಿಕ್ಯೂಟಿವ್ ಇಯರ್ಸ್. ಅಂದ್ರೆ 7 ಇಯರ್ಸ್ ಇಂದ ನೋಡಿದ್ರು ಇದು ನಂಬರ್ 1 ರ್ಯಾಂಕ್ ಅಲ್ಲಿ ಇದೆ ಆಟೋ ಆನ್ಸಿಲರಿನ ಒಂದು ಪ್ರೊವೈಡ್ ಮಾಡೋ ಒಂದು ಕಂಪ್ನಿ ನೇಮ್ ಅಲ್ಲಿ. ಕಂಪ್ನಿ ಇಂಟ್ರೊಡಕ್ಷನ್ ಆಯ್ತು. ಇವಾಗ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೋಡೋಣ, ಅವ್ರದ್ದು ಬಿಸ್ನೆಸ್ ಡಿವಿಷನ್ ಎಲ್ಲ ನೋಡೋಣ. ಏನು ಇವ್ರದ್ದು ಪ್ರೆಸೆಂಟ್ ಏನು ಮದರ್ಸನ್ ಸುಮಿ ಲಿಮಿಟೆಡ್ ಸಿಸ್ಟಮ್ ಲಿಮಿಟೆಡ್ ಅವರು ಕಂಪ್ರೈಸಸ್ ಆಗಿರೋದು ವೈರಿಂಗ್ ಹಾರ್ನೆಸಸ್ ಎಲ್ಲ ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂದ್ರೆ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಈ ತರ ಎಲ್ಲ ಬರುತ್ತದು. ನೆಕ್ಸ್ಟ್ ರಿಯರ್ ವ್ಯೂ ಮಿರರ್ಸ್ ಅಂತ ಅಂದ್ಬಿಟ್ರೆ ಈ ತರ ಬರುತ್ತೆ. ಇದನ್ನೆಲ್ಲ ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನ ಏನೇನಿದಾವೆ ಅಂತ ನೋಡಿ. ಮಾಡ್ಯೂಲ್ ಪ್ಲಾಸ್ಟಿಕ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ ಕಾರ್ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಪಾರ್ಟ್ಸ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮತ್ತೆ ಬಂಪರ್ಸ್, ಡ್ಯಾಶ್ ಬೋರ್ಡ್ಸ್, ಡೋರ್ ಟ್ರಿಮ್ಸ್ ಇದೆಲ್ಲ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಕಂಪ್ಲೀಟ್ ಪಾಲಿಮರ್ ಮಾಡ್ಯೂಲ್ಸ್ ಮತ್ತೆ ರಬ್ಬರ್ ಕಾಂಪೋನೆಂಟ್ಸ್ ಫಾರ್ ಆಟೋಮೇಟಿವ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಮತ್ತೆ ಹೈ ಪ್ರಿಸಿಷನ್ ಮಿಷನ್ ಮೆಟಲ್ ಪಾರ್ಟ್ಸ್ ಮತ್ತೆ ಇಂಜೆಕ್ಷನ್ ಮಾಡ್ಯೂಲಿಂಗ್ ಟೂಲ್ಸ್ ಇದನ್ನೆಲ್ಲ ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈ ತರ ಎಲ್ಲ ಬರುತ್ತೆ. ಮತ್ತೆ ಅವ್ರದ್ದು ಬಿಸ್ನೆಸ್ ಡಿವಿಷನ್ಸ್ ಎಲ್ಲ ನೋಡಿ ಯಾವ್ದಿದೆ ಅಂತ ಅನ್ಬಿಟ್ಟು. ಇದು ಹೇಳಿದ್ನಲ್ಲ, ವೈರಿಂಗ್ ಹಾರ್ನೆಸ್ ಮತ್ತೆ ವಿಷನ್ ಸಿಸ್ಟಮ್ಸ್, ಮಾಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್ ಮತ್ತೆ ಮೆಟಲ್ ಪ್ರಾಡಕ್ಟ್ಸ್, ಟೆಕ್ನಾಲಜಿ ಅಂಡ್ ಸಾಫ್ಟ್ವೇರ್, ರಿಟೈಲ್ ಅಂಡ್ ಸರ್ವಿಸಸ್, ಏರೋಸ್ಪೇಸ್, ಲಾಜಿಸ್ಟಿಕ್ಸ್ ಮತ್ತೆ ಹೆಲ್ತ್ ಅಂಡ್ ಮೆಡಿಕಲ್ ಇದ್ರಲ್ಲೆಲ್ಲ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಸ್ಪೇರ್ ಪಾರ್ಟ್ಸ್ ಎಲ್ಲ ಕೊಡೋದ್ರಲ್ಲಿ. ಇಷ್ಟು ಇವ್ರದ್ದು ಬಿಸ್ನೆಸ್ ಡಿವಿಷನ್ ಮತ್ತೆ ಬಿಸ್ನೆಸ್ ಮಾಡಲು. ಬಿಸ್ನೆಸ್ ಡಿವಿಷನ್ಸ್ ಮತ್ತೆ ಬಿಸ್ನೆಸ್ ಮಾಡಲ್ ಎಲ್ಲ ನೋಡಿದ್ರಲ್ಲ. ನೆಕ್ಸ್ಟ್ ಪ್ರಮೋಟರ್ಸ್ ನೋಡೋಣ. ಪ್ರಮೋಟರ್ಸ್ ಯಾರ್ಯಾರು ಇದ್ದಾರೆ ಅಂತ ಅನ್ಬಿಟ್ಟು, ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಸುಮಿಟೋಟೋ ವೈರಿಂಗ್ ಸಿಸ್ಟಮ್ ಲಿಮಿಟೆಡ್, ಮತ್ತೆ ವಿವೇಕ್ ಚಂದ್ ಸಿಗ್ಗಾಲ್, ಮತ್ತೆ ಗೀತಾ ಸೋನಿ, ನೀಲು ಮೆಹ್ರಾ, HK ವೈರಿಂಗ್ ಸಿಸ್ಟಮ್ ಲಿಮಿಟೆಡ್, ರಾಧಾರಾಣಿ ಹೋಲ್ಡಿಂಗ್ಸ್ PT ಲಿಮಿಟೆಡ್ ಇವರೆಲ್ಲ ಟಾಪ್ ಪ್ರಮೋಟರ್ಸ್. ನೆಕ್ಸ್ಟ್ ಕ್ಲೈಂಟ್ಸ್ ಯಾರಿದ್ದಾರೆ ಅಂತ ನೋಡಿ. ವೋಲ್ಕ್ಸ್ ವ್ಯಾಗನ್, ಡೈಮ್ಲರ್ ಹೇಜಿ, ಫೋರ್ಡ್ ಮೋಟರ್, ಮಾರುತಿ, BMW ಇವರೆಲ್ಲ ಇವ್ರ ಕ್ಲೈಂಟ್ಸ್ ಬರ್ತಾರೆ. ಒಳ್ಳೊಳ್ಳೆ ಕ್ಲೈಂಟ್ಸ್ ಇದ್ದಾರೆ ಇವ್ರಿಗೆ. ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ನೋಡೋಣ. ಇಲ್ಲೊಂದು 4 ಇಯರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಸೇಲ್ಸ್ ಮತ್ತೆ ನೆಟ್ ಪ್ರಾಫಿಟ್ ಅಂದ್ರೆ ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ, ನೆಟ್ ಪ್ರಾಫಿಟ್ ಅದು. ಸೇಲ್ಸ್ ನೋಡಿ ಇಲ್ಲಿ
2017 ಅಲ್ಲಿ 42,375 ಕ್ರೋರ್ ಇದೆ. ನೆಕ್ಸ್ಟ್ 2018 ಅಲ್ಲಿ 56,293 ಕ್ರೋರ್ ಇದೆ. ಮತ್ತೆ 2019 ಅಲ್ಲಿ 63,522 ಕ್ರೋರ್ ಇದೆ. ಮತ್ತೆ 2020 ನಲ್ಲಿ 63,536 ಕ್ರೋರ್ ಇದೆ. ಮತ್ತೆ ಪ್ರಾಫಿಟ್ ನೋಡಿ, ಪ್ರಾಫಿಟ್ 2017 ಅಲ್ಲಿ 1,989 ಕ್ರೋರ್ ಇದೆ. ಮತ್ತೆ 18 ಅಲ್ಲಿ 2,121 ಕ್ರೋರ್ ಇದೆ. ಮತ್ತೆ 2019 ನಲ್ಲಿ 1,985 ಕ್ರೋರ್ ಇದೆ. 2020 ನಲ್ಲಿ 1,237 ಕ್ರೋರ್ ಇದೆ. ನೀವು ನೋಡ್ಬೋದು ಇಲ್ಲಿ ಸೇಲ್ಸ್ ಮತ್ತೆ ಪ್ರಾಫಿಟ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಪ್ರಾಫಿಟ್ ಇಲ್ಲಿ 2019 ಸ್ವಲ್ಪ ಡಿಕ್ಲೈನ್ ಆಗಿತ್ತು, ಇಲ್ಲೂ ಸ್ವಲ್ಪ ಡಿಕ್ಲೈನ್ ಆಗಿದೆ. ಬಟ್ ಸೇಲ್ಸ್ ಇವ್ರದ್ದು ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇಷ್ಟು ಇವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇದೆ. ಆಸ್ ಆನ್ ಮಾರ್ಚ್ 2021 ಕ್ವಾರ್ಟರ್ಗೆ ಏನಾಯ್ತು ಇಯರ್ ಎಂಡ್ ಅಲ್ಲಿ ನೋಡಿದ್ರೆ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಬಂದ್ಬಿಟ್ಟು 61.73% ಪ್ರಮೋಟರ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅವರು 16.64% ಇಟ್ಕೊಂಡಿದ್ದಾರೆ. ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅವರು 13.42% ಇಟ್ಕೊಂಡಿದ್ದಾರೆ. ಮತ್ತೆ ಪಬ್ಲಿಕ್ ಬಂದ್ಬಿಟ್ಟು ರಿಟೈಲರ್ಸ್ 8.21% ಇವರು ಶೇರ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಪ್ಯಾಟ್ರನ್. ಇಷ್ಟು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ನೆಕ್ಸ್ಟ್ ಫಿನಾನ್ಷಿಯಲ್ ಹೈಲೈಟ್ಸ್ ಇದಾವೆ ನೋಡೋಣ. ಇವ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 67,800 ಕ್ರೋರ್ ಇದೆ. ಅಂದ್ರೆ ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ₹1 ಇದೆ. ಮತ್ತೆ PE ರೇಷಿಯೋ ಬಂದ್ಬಿಟ್ಟು 57.94 ಇದೆ. ಸೆಕ್ಟರ್ ಪಿ ಬಂದ್ಬಿಟ್ಟು 69.98 ಇದೆ. PE ರೇಷಿಯೋ ಮತ್ತೆ ಸೆಕ್ಟರ್ ಪಿ ಕಂಪೇರ್ ಮಾಡಿದ್ರೆ ಸೆಕ್ಟರ್ PE ಜಾಸ್ತಿ ಇದೆ, ಇದು PE ರೇಷಿಯೋ ಕಮ್ಮಿ ಇದೆ. ಇದು ನೋಡಿದ್ರೆ ಸ್ವಲ್ಪ ಇದು ಏನು ಎಕ್ಸ್ಪೆನ್ಸಿವ್ ಇಲ್ಲ, ಏನು ಶೇರ್ ಪ್ರೈಸ್ ರೀಸನಬಲ್ ಆಗಿದೆ ಶೇರ್ ಪ್ರೈಸ್ ಅಂತ ಹೇಳ್ಬೋದು. ಬೈ ಮಾಡಕ್ಕೆ ಗುಡ್ ಟೈಮು. ಯಾವಾಗ್ಲೂ ಸೆಕ್ಟರ್ PE ಜಾಸ್ತಿ ಇದ್ದು ಏನ್ ಕಂಪ್ನಿ ಏನು ಪರ್ಟಿಕ್ಯುಲರ್ ಕಂಪ್ನಿ PE ಕಮ್ಮಿ ಇದ್ರೆ ಅದು ಎಕ್ಸ್ಪೆನ್ಸಿವ್ ಇರೋದಿಲ್ಲ ಶೇರ್ ಪ್ರೈಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 52 ವೀಕ್ ಐ ಬಂದ್ಬಿಟ್ಟು 238.20 ಇತ್ತು 52 ವೀಕ್ ಐ. 52 ವೀಕ್ ಲೋ ಬಂದ್ಬಿಟ್ಟು ₹72 ಇದೆ. ನೆಕ್ಸ್ಟ್ 1 ಮಂತ್ ರಿಟರ್ನ್ ಬಂದ್ಬಿಟ್ಟು 6.23% ಇದೆ. ಅಂದ್ರೆ ಇದು ಕನ್ಸಾಲಿಡೇಟ್ ಆಗಿ ಇವಾಗ ಇಷ್ಟಿದೆ. ನೆಕ್ಸ್ಟ್ 1 ಇಯರ್ ರಿಟರ್ನ್ ನೋಡೋದಾದ್ರೆ 145.23% ಅಷ್ಟು 1 ಇಯರ್ ರಿಟರ್ನ್ಸ್ ಕೊಟ್ಟಿದೆ. ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೇ 3rd 2021ಗೆ ₹215.70 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇಷ್ಟು ಮದರ್ಸನ್ ಸುಮಿ ಸಿಸ್ಟಮ್ ಲಿಮಿಟೆಡ್ ಅವ್ರದ್ದು ಫಂಡಮೆಂಟಲ್ ಅನಾಲಿಸಿಸ್. ಏನಕ್ಕೋಸ್ಕರ ಇದ್ರ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಇದೊಂದು ಮಲ್ಟಿ ಬಗ್ಗರ್ ಸ್ಟಾಕ್ ಆಗ್ಬೋದು. ಇವಾಗ ಯಾವುದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆದ್ರೂ ಬರ್ಲಿ, ಇಲ್ಲ ಇವಾಗಿರೋ ವೆಹಿಕಲ್ಸ್ಗೆಲ್ಲ ಏನ್ ಆಟೋ ಪಾರ್ಟ್ಸ್ ಎಲ್ಲ ಏನ್ ಬೇಕು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿ ಇದು. ಇದರಿಂದ ಇದೊಂದು ಗುಡ್ ಕಂಪ್ನಿ ಅಂತ ಹೇಳ್ಬೋದು. ಇನ್ನೊಂದ್ಸತಿ ನೀವು ಅನಲೈಸ್ ಮಾಡಿ ಈ ಶೇರ್ಸ್ ಪರ್ಚೇಸ್ ಮಾಡ್ಬೋದು ಬೇಡವಾ ಅಂತ ಅನ್ಬಿಟ್ಟು ಇನ್ನೊಂದ್ಸತಿ ಅನಲೈಸ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ಗೆ ಇದುವರೆಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.